ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂಬ ಒತ್ತಾಯ ಮತ್ತೊಮ್ಮೆ ಕೇಳಿಬಂದಿದೆ. ಸ್ಥಳೀಯ ಮುಖಂಡ ಪವಾಡಪ್ಪ ಚಲವಾದಿ ಸೇರಿದಂತೆ ಹಲವು ಬೆಂಬಲಿಗರು ಕಾಶಪ್ಪನವರವರಿಗೆ ಸಚಿವ ಸ್ಥಾನ ದೊರೆತರೆ ಹುನಗುಂದ ಹಾಗೂ ಇಲಕಲ್ ಭಾಗದ ಅಭಿವೃದ್ಧಿಗೆ ಹೊಸ ವೇಗ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಪವಾಡಪ್ಪ ಚಲವಾದಿ, ಉತ್ತರ ಕರ್ನಾಟಕ ಭಾಗಕ್ಕೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ದೊರೆಯಬೇಕಿದ್ದು, ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಿದರೆ ಹುನಗುಂದ ಇಳಕಲ್ ಪ್ರದೇಶವನ್ನು ಕೈಗಾರಿಕೆ, ಮೂಲಸೌಕರ್ಯ ಮತ್ತು ತಾಂತ್ರಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಹೈಟೆಕ್ ನಗರಗಳ ಮಾದರಿಯಲ್ಲಿ ರೂಪಿಸುವ ಸಾಮರ್ಥ್ಯ ಅವರಿಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಸಚಿವ ಸ್ಥಾನ ದೊರೆತಲ್ಲಿ ಹೆಚ್ಚಿನ ಸರ್ಕಾರಿ ಅನುದಾನ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಜಿಲ್ಲೆಗೆ ತರಲು ಸಾಧ್ಯವಾಗುತ್ತದೆ. ಇದರಿಂದ ಉದ್ಯೋಗ ಸೃಷ್ಟಿ, ಕೈಗಾರಿಕಾ ಬೆಳವಣಿಗೆ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಬೆಂಬಲಿಗರು ಅಭಿಪ್ರಾಯಪಟ್ಟರು. ಇತ್ತೀಚಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತ ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಎಂಬ ಬೇಡಿಕೆಯೂ ಜೋರಾಗಿದೆ. ಬಾಗಲಕೋಟೆ ಜಿಲ್ಲೆಗೆ ಸಚಿವ ಸ್ಥಾನ ದೊರೆತರೆ ಜಿಲ್ಲೆಯ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂಬ ಅಭಿಪ್ರಾಯ ಸ್ಥಳೀಯ ನಾಯಕರಿಂದ ವ್ಯಕ್ತವಾಗುತ್ತಿದೆ. ನಮಸ್ಕಾರ. ಬಾಗಲಕೋಟೆ ಹುನಗುಂದ ಇಳಕಲ್ ಜನರಿಗೆ ವಿಶೇಷ ಸೂಚನೆ ಏನಂದಪ್ಪ ಅಂದ್ರೆ, ವಿಶಾಲ್ ನಗರ ಗೋಲ್ಡನ್ ಟೆಂಪಲ್ ಬುದ್ಧಂದು ಎಲ್ಲ ಇಳಕಲ್ಲವರು ಹುನಗುಂದವರು ಬೆಂಗಳೂರಿಗಿದ್ದಾರೆ. ಸಾಹೇಬರಿಗೆ ಸಚಿವ ಸ್ಥಾನ ಸಿಗಲ್ಲ. ನಾವು ಇಲ್ಲಿ ದೇವ್ರಿಗೆ ಬಿಡ್ಬನಕ್ಕೆ ಬಂದೆವು, ಸಾಹೇಬರಿಗೆ ಸಚಿವ ಸ್ಥಾನ ಸಿಗಿಲ್ಲ ಅಂತ ಕೇಸಿಂದ. ಯಾಕಂದ್ರೆ ಅಂದ್ರೆ ಯುವಕರು ಅದಾರ ನಮ್ಮ ಉತ್ತರ ಕರ್ನಾಟಕದಾಗ, ಯಾರ ಕೆಲಸ ಮಾಡೋರು ಅದ್ರಂದ್ರೆ ಅದು ಒಂದೇ ಹುಲಿ ಉತ್ತರ ಕರ್ನಾಟಕದಾಗ ವಿಜಯಾನಂದ ಎಸ್ ಕಾಶಪ್ಪನವ್ರು. ಅದು ಮಾತಿ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಅವ್ರು ಕೂಡಿ ಪಾದ ಇಲೆಕ್ಷನ್ನಾಗ ಅಡ್ಡಾಡಿದೆವು. ಎಲ್ಲ ಅಡ್ಡಾಡಿ ನೋಡಿದ್ರು ಅಂದ್ರೆ ನಮ್ಮಲ್ಲಿ ತಗಡಿನ ಮನೆ ಜಾಸ್ತಿ ಇದ್ದು. ಒಬ್ಬ ಅಮ್ಮ ಬಂದು ಕೇಳೋ, ಯಪ್ಪ ತಗಡಿನ ಮನೆ ಇದ್ದು ನಮ್ದು ಅಂತ ಕೇಸಿಂದ. ಅಮ್ಮ ನೀನು ಹೆದರಬೇಡ, ನಾನು ಇದೆಲ್ಲನೂ ಮುಕ್ತ ಹೈಟೆಕ್ ಸಿಟಿ ಇಳಕಲ್ ಹುನಗುಂದ ಹೈಟೆಕ್ ಸಿಟಿ ಮಾಡಿ ನಿಮಗೆಲ್ಲರಿಗೆ ಮನೆ ಕೊಡ್ತೀನಿ ಅಂತಂದರು. ಅದೇ ರೀತಿಯಾಗಿ ನಮ್ಮ ಗುರ್ಲಿಂಗಪ್ಪನ ಪ್ಲಾಟ್ನಾಗ ಮನೆ ಕಟ್ಸಕತ್ತಾರ. ಕಂದಗಲ್ ರೋಡಿಗೆ ಎಲ್ಲರಿಗೆ ಜಾಗ ಕೊಟ್ಟಾರ, ಅಲ್ಲಿ ಕಟ್ಸಿಕೊಡ್ತಾರ. ಅದಕ್ಕೆ ತಮಗೆ ಒಂದು ಕಳ್ಕಳಿ ಅಂದ್ರೆ ಏನು, ನಮ್ಮ ಸಾಹೇಬರಿಗೆ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸೀಟ್ ನೀಡಿ ಅವರಿಗೆ ಸಚಿವ ಸ್ಥಾನ ಕೊಟ್ರಂದ್ರೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹೈಟೆಕ್ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೆ ಗೊತ್ತೈತಿ. ಅದನ್ನು ಮತ್ತು ಹೈಟೆಕ್ ಸಿಟಿ ಮಾಡಿ ತೋರಿಸ್ತಾರೆ. ಅದಕ್ಕೆ ನಮ್ಮದೊಂದು ಬೇಡಿಕೆ ಏನು ಅಂದ್ರೆ, ವಿಜಯಾನಂದ ಕಾಶಪ್ಪನವರಿಗೆ ಮುಂದೆ ಕೆಲಸ ಮಾಡೋಕೆ ಅನುಕೂಲ ಮಾಡಿಕೊಡ್ರಿ. ಈಗ ಆಲ್ರೆಡಿ ರೋಡ್ ಆಗಾಕತ್ತೇವೆ, ಎಲ್ಲ ಕೆಲಸನೂ ಕೆಲಸ ಕಾರ್ಯಗಳು ಭಯಂಕರ ಆಗಾಕತ್ತೇವೆ. ನಮ್ಮಲ್ಲಿ ಆಲ್ರೆಡಿ ಕೆಲಸ ಚಾಲೂ ಐತಿ ಇಳಕಲ್ಲಾಗ, ಹುನಗುಂದ ಇಳಕಲ್ಲಾಗ. ಅದಕ್ಕೆ ನಮ್ಮ ಬಾಗಲಕೋಟೆ ಹೈಟೆಕ್ ಆಗ್ಬೇಕಂದ್ರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಇದನ್ನು ನಮ್ಮ ಕಳಕಳಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸೋನಿಯಾ ಗಾಂಧಿ ಸಾಹೇಬರಿಗೆ ಮೇಡಮರಿಗೆ, ಖರ್ಗೆ ಸಾಹೇಬರಿಗೆ, ಎಲ್ಲರಿಗೆ ನಾನು ರಾಹುಲ್ ಗಾಂಧಿ ಸಾಹೇಬರಿಗೆ ಎಲ್ಲರಿಗೆ ಮನವಿ ಮಾಡ್ಕೊತೀನಿ. ಅವರಿಗೆ ದಯವಿಟ್ಟು ಸಚಿವ ಸೀಟ್ ನೀಡಿ ಅವರಿಗೆ ಮಂತ್ರಿ ಮಾಡಿ ಮುಂದೆ ಬಾಗಲಕೋಟೆಗೆ ಅವರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಸಿಂದ ಒಂದು ನಮ್ಮ ಕಳಕಳಿಯಿಂದ ಬೇಡ್ಕೊತೀನಿ ನಾನು.